ಇಲ್ಲಿ ಮನುಷ್ಯ ಮನ್ಸು ಮಾಡಿದ್ರೆ ಕಣ್ಣಿಗೆ ಕಾಣುವುದನ್ನು ಸಹ ಕಾಣುವಂತಹ ಶಕ್ತಿಯನ್ನ ಪಡೆಯಬಹುದು, ಚಕಿತಗಳನ್ನ ಎದುರಾಗಿಸಬಹುದು. ಇಂತಹ ಮಾತುಗಳಿಗೆ ವಾಯುಸ್ತಂಭನ, ಜಲಸ್ತಂಭನದಂತಹ ಅಘೋಚರ ವಿದ್ಯೆಗಳನ್ನ ಕರಗತ ಮಾಡಿಕೊಂಡಿದ್ದ ಮುಳಬಾಗಿಲಿನ ಅಮರನಾಥ್ ಬಾಬುರವರು ಎದುರಾಗಿಸಿರುವಂತಹ ಚಕಿತಗಳೇ ಸಾಕ್ಷಿ. ಅಂತಹ ಚಕಿತಕಾರಿ ಶಕ್ತಿಯನ್ನ ಸಂಪಾದಿಸಿಕೊಂಡಿದ್ದ ಅಮರನಾಥ್ ಬಾಬುರವರು ಇದೀಗ ಇದ್ದಕ್ಕಿದ್ದಂತೆ ಅಂತಹ ಸಾವಿನ ಹಿಂದಿನ ರಹಸ್ಯವಾದ್ರು ಏನೆಂಬ ಸಂಗತಿಗಳೇ ನಮ್ಮ ಇಂದಿನ ಹಿಗೂ ಉಂಟೆ. ಅಮರನಾಥ್ ಬಾಬುರವರ ಬಗ್ಗೆ ಜಗತ್ತಿಗೆ ತಿಳಿಯದಂತಹ ಹಲವಾರು ಸಂಗತಿಗಳಿವೆ. ಅಂತಹ ಸಂಗತಿಗಳು ಮನುಕುಲವನ್ನ ಬೆಚ್ಚಿ ಬೀಳಿಸುತ್ತವೆ. ರಾಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಬೆಂಗಳೂರಿನ ಕೆಲವೊಂದು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಅನಂತರ BEd ಮುಗಿಸಿ ತಮ್ಮ ಸ್ವಗ್ರಾಮವಾದ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದ್ರು ಅಮರನಾಥ್ ಬಾಬು. ಗಣಿತಶಾಸ್ತ್ರ ಮತ್ತು ವಿಜ್ಞಾನದ ವಿಷಯದಲ್ಲಿ ಅಪಾರವಾದ ಜ್ಞಾನವನ್ನು ಪಡೆದಂತಹ ಅಮರನಾಥ್ ಬಾಬುರವರು ಪಾಠ ಮಾಡಲು ನಿಂತರೆಂದರೆ ಇಡೀ ಕೊಠಡಿಯಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್. ಎಂತಹ ಮಂದ ವಿದ್ಯಾರ್ಥಿಗೂ ಅರ್ಥವಾಗುವಂತೆ ಪಾಠ ಮಾಡುತ್ತಿದ್ದ ಅಮರನಾಥ್ ಬಾಬುರವರ ಬೋಧನ ಶೈಲಿಯನ್ನ ಮೆಚ್ಚಿ ಶಿಕ್ಷಣ ಇಲಾಖೆಯು ಹಲವಾರು ಬಾರಿ ಸನ್ಮಾನಿಸಿದೆ. ಹಾಗೆ ಸನ್ಮಾನಿತರಾದ ಅಮರನಾಥ್ ಬಾಬುರವರು ಸದಾ ಸಂಶೋಧನಾ ನಿರತರು. ವೈಜ್ಞಾನಿಕ ಲೋಕದಲ್ಲಿನ ಕೌತುಕಗಳ ಮೂಲವನ್ನ ಮುಟ್ಟಿ ಅದರ ಬಗ್ಗೆ ತಿಳಿಯುತ್ತಿದ್ದ, ಅಂತಹ ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಿದ್ದ, ಹೊಸ ಹೊಸ ವಿಷಯಗಳ ಬಗ್ಗೆ ಸದಾ ಅಧ್ಯಯನ ನಡೆಸುತ್ತಿದ್ದ ಅಮರನಾಥ್ ಬಾಬುರವರು ಎಂದಿಗೂ ಅಗೋಚರ ವಿದ್ಯೆಗಳನ್ನಾಗಲಿ ಪ್ರಾಚೀನ ನಂಬಿಕೆಗಳನ್ನಾಗಲಿ ನಂಬಿದವರಲ್ಲ. ಯಾವ ಅಗೋಚರ ವಿದ್ಯೆಗಳನ್ನು, ಆಧಾರವಿಲ್ಲದ ಯಾವ ನಂಬಿಕೆಗಳನ್ನು ನಂಬದೇ ಇದ್ದ ಅಮರನಾಥ್ ಬಾಬುರವರ ಚಿತ್ತ ದಿನಗಳು ಕಳೆದಂತೆ ಅಗೋಚರ ವಿದ್ಯೆಗಳತ್ತ ಹೋಯಿತು. ಅದರಲ್ಲಿನ ಸಾರವೇನು? ಅದು ಕೇವಲ ಪೂಟಾಟಿಕೆಯ ಅಥವಾ ಅದರಲ್ಲಿ ಸತ್ಯ ಅಡಗಿದೆಯ? ಅದರಲ್ಲಿನ ವಿಜ್ಞಾನವಾದರೂ ಏನು? ವೇದಗಳಲ್ಲಿನ ರಹಸ್ಯವಾದರೂ ಏನು ಎಂಬುದರ ಪರೀಕ್ಷೆ. ಅಮರನಾಥ್ ಬಾಬುರವರು ಕೇವಲ ಅಧ್ಯಯನ ಮಾಡಿ ಸುಮ್ಮನಾಗುವ ವ್ಯಕ್ತಿಯಲ್ಲ, ಬದಲಿಗೆ ಅವುಗಳನ್ನು ಸಂಶೋಧನೆ ಮೂಲಕ ಪರಿಶೀಲಿಸುವಂತಹ ವ್ಯಕ್ತಿ, ಕಾರ್ಯರೂಪಕ್ಕೆ ತರುವಂತಹ ವ್ಯಕ್ತಿ. ಹೇಳೋರು ಸರ್ 2 ಸಿಸ್ಟಮ್ ಇದೆ. ಒಂದು ಅದೇನು ಅಂತ ಕಂಡುಹಿಡಿಯೋಕೆ ಹೋಗೋದು, ಅದು ಆಯಿತು ಅಂದರೆ ನಾವು ಕಲ್ತಿದ್ದೀವಿ, ಸಾಧಿಸಿದ್ದೀವಿ ಅಂತ ಇನ್ನೊಬ್ಬರಿಗೆ ಮಾಡ್ಕೊಳ್ಳೋದು. ಎರಡನೇದು ಕಲಿಯೋಕ್ಕೆ ಅಥವಾ ಕಂಡುಹಿಡಿಯೋಕ್ಕೆ ಹೋಗ್ತಾರೆ ಅದೇನು ಅಂತ, ಸಿಗದೇ ಇದ್ದಾಗ ಕೈಗೆಟಕದೇ ಇರೋ ದ್ರಾಕ್ಷಿ ಹುಳಿ, ಇದೆಲ್ಲ ಸುಳ್ಳು, ಇದೆಲ್ಲ ಮೂಢನಂಬಿಕೆ ಅಂದ್ಬಿಟ್ಟು ಅದನ್ನು ಸಾರಾಸಟ್ಟಾಗಿ ತಳ್ಳಿ ಹಾಕುವಂಥದ್ದು ಇನ್ನೊಂದು ಗುಂಪು. ಅಂದರೆ ಅದ್ರ ಬಗ್ಗೆ ಯಾರಿಗೆ ಪ್ರಜ್ಞೆ ಇರುತ್ತೋ ಅಂಥವರು ಅದನ್ನು ಸಂಶೋಧನೆ ಮಾಡ್ತಾ ಹೋಗ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಮೇಷ್ಟ್ರು ಬಂದು ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸು ಟೀಚರ್ ಆಗಿದ್ದಂಥವ್ರು. ಅವ್ರಿಗೆ ಆ ಫಾರ್ಮುಲಾಸ್ ಬಗ್ಗೆ ಮತ್ತು ಆ ಈಕ್ವೇಷನ್ಸ್ ಬಗ್ಗೆ ಬಹಳ ಚೆನ್ನಾಗಿ ನಾಲೆಡ್ಜ್ ಇತ್ತು. ಪ್ರತಿಯೊಂದೂ ಸಹ ಅದರದ್ದು ಟಿಲ್ ಎಂಡ್, ಇದು ಕೊನೆಗೇನು ರಿಸಲ್ಟ್ ಕೊಡುತ್ತೆ ಅನ್ನೋವಂಥದ್ದನ್ನು ಹಠ ಹಿಡಿದು ಸಾಧಿಸೋರು. ಪ್ರಕೃತಿಯಲ್ಲಿನ ನಾನಾ ಶಕ್ತಿಗಳ ಬಗ್ಗೆ, ಅಗೋಚರ ವಿದ್ಯೆಗಳ ಬಗ್ಗೆ ಹಗಲಿರುಳು ಅಧ್ಯಯನ ಮಾಡಿದ ಅಮರನಾಥ್ ಬಾಬುರವರು ಸುಮ್ಮನೆ ಕೂರಲಿಲ್ಲ. ಒಂದು ತಾಳೆಕರೆಯ ಮಾಲಿಕೆಯಲ್ಲಿ ತಿಳಿಸಿದಂತೆ ತಾಯಿ ಚಾಮುಂಡೇಶ್ವರಿಯ ಜಪವನ್ನ ಮಾಡುತ್ತಾ ಮಧ್ಯರಾತ್ರಿಯ ಸಮಯದಲ್ಲಿ ಕುತ್ತಿಗೆ ಮಟ್ಟದ ನೀರಿನಲ್ಲಿ ನಿಂತು ಧ್ಯಾನ ಮಾಡಿದ್ರೆ ಏನಾಗುತ್ತೆ,
ನೋಡೇ ಬಿಡೋಣ ಅಂತ ನೀರಿನೊಳಗೆ ನಿಂತು ಧ್ಯಾನ ಮಾಡಲು ಆರಂಭಿಸಿದ್ರು. ಏನಾದರೂ ಅನುಭವ ಆಗುವವರೆಗೆ ಧ್ಯಾನವನ್ನ ಮುಂದುವರಿಸಲೇಬೇಕೆಂದು ನಿರ್ಧರಿಸಿ ತಿಂಗಳಾನುಗಟ್ಟಲೆ ಮಧ್ಯರಾತ್ರಿಯ ಸಮಯದಲ್ಲಿ ನೀರಿನಲ್ಲಿ ನಿಂತು ಧ್ಯಾನ ಮಾಡಲು ಆರಂಭಿಸಿದ ಅಮರನಾಥ್ ಬಾಬುರವರಿಗೆ ಆರಂಭದಲ್ಲಿ ಭಯ ಹುಟ್ಟಿಸುವಂತಹ ಅನುಭವಗಳಾಗಿಬಿಟ್ಟವಂತೆ. ಅಂತಹ ವಿಚಿತ್ರ ಅನುಭವಗಳಿಗೆ ಹೆದರದೆ ಛಲದೊಂದಿಗೆ ಚಾಮುಂಡೇಶ್ವರಿಯ ನಾಮದೊಂದಿಗೆ ಧ್ಯಾನ ಮಾಡಲು ನಿಂತ ಅಮರನಾಥ್ ಬಾಬುರವರಿಗೆ ಪ್ರಕೃತಿಯಲ್ಲಿನ ಕೆಲವೊಂದು ರಹಸ್ಯಗಳು ಬಯಲಾಗಲು ಆರಂಭಿಸಿದವಂತೆ. ನಾನಾ ರೀತಿಯ ಆಕೃತಿಗಳು ಕಣ್ಣಿಗೆ ಕಾಣಿಸಿಕೊಳ್ಳಲು ಆರಂಭಿಸಿದವಂತೆ. ಆರಂಭದಲ್ಲಿ ಅವೆಲ್ಲ ಬೂಟಾಟಿಕೆ ಅಂದುಕೊಂಡಿದ್ದ ಅಮರನಾಥ್ ಬಾಬುರವರು ಮತ್ತಷ್ಟು ಮಗದಷ್ಟು ಪ್ರಯೋಗಗಳಿಗೆ ಮುಂದಾದರು. ನಾನಾ ಪ್ರಯೋಗಗಳಿಂದ ಪ್ರಕೃತಿಯಲ್ಲಿನ ನಾನಾ ರೀತಿಯ ಶಕ್ತಿಗಳ ರಹಸ್ಯವನ್ನ ತಿಳಿದ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾದ ಅಮರನಾಥ್ ಬಾಬುರವರು ಅಂತಹ ಶಕ್ತಿಗಳಿಂದ ವೈಜ್ಞಾನಿಕ ಲೋಕದ ಅರಿವಿಗೆ ಬಾರದಂತಹ ಜನರನ್ನ ಆವರಿಸಿ ಬಾಧಿಸುವಂತಹ ವಿಚಿತ್ರ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹರಿಸಲು ಆರಂಭಿಸಿಬಿಟ್ಟರು. ಅಂತಹವುಗಳಿಂದ ಸಹಸ್ರಾರು ಜನರ ವಿಚಿತ್ರ ಸಮಸ್ಯೆಗಳು ಮಂಗಮಾಯವಾಗಿ ಬಿಟ್ಟವು. ಸಹಸ್ರಾರು ಜನರ ವಿಚಿತ್ರ ಸಮಸ್ಯೆಗಳನ್ನ, ವಿಜ್ಞಾನದ ಅರಿವಿಗೆ ಬಾರದಂತಹ ವಿಚಿತ್ರ ಸಮಸ್ಯೆಗಳನ್ನ, ಕಾಯಿಲೆಗಳನ್ನ ವಿಸ್ಮಯಕಾರಿ ರೀತಿಯಲ್ಲಿ ಪರಿಹಾರ ಮಾಡಲು ನಿಂತ ಅಮರನಾಥ್ ಬಾಬುರವರ ಮನೆಯಲ್ಲಿ ಕಳೆದ ಮಂಗಳವಾರದಂದು ಅಂದ್ರೆ ಜನವರಿ 9ನೇ ತಾರೀಕಿನಂದು ಒಂದು ಆಘಾತ ಎದುರಾಗಿಬಿಟ್ಟಿತು. ಆ ಆಘಾತವೇ ಅಮರನಾಥ್ ಬಾಬುರವರು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದು. ಅಮರನಾಥ್ ಬಾಬುರವರು ಸಾವನ್ನಪ್ಪುವುದಕ್ಕೂ ಮುಂಚೆ ಹೇಳಿದ್ದಾದ್ರೂ ಏನು, ಆ ಒಂದೇ ಒಂದು ಕ್ಷಣದಲ್ಲಿ ನಡೆದದ್ದಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಅಂದು ಮಂಗಳವಾರ ಜನವರಿ 9ನೇ ತಾರೀಕು ಮಧ್ಯಾಹ್ನ ಸರಿಸುಮಾರು 12:45 ಮಡದಿಯೊಂದಿಗೆ ಮಗಳೊಂದಿಗೆ ನಗು ನಗುತ್ತಾ ಮಾತನಾಡಿಕೊಂಡಿದ್ದ ಅಮರನಾಥ್ ಬಾಬುರವರು ಚೆನ್ನಾಗಿ ಅಡುಗೆ ಮಾಡಲು ಮಡದಿಗೆ ಹೇಳಿದ್ರು. ಮಡದಿಯವರು ಅಡಿಗೆ ಮನೆ ಕಡೆಗೆ ಹೋದರು. ಮಗಳು ಹಣ್ಣುಗಳನ್ನ ತರಲು ಆಚೆ ಹೋದರು. ಮಡದಿ ಅಡಿಗೆ ಮನೆಯೊಳಗೆ ಹೋಗಿ ಒಂದು ಕ್ಷಣದ ನಂತರ ಮತ್ತೆ ಹಾಲಿನ ಕಡೆ ಬಂದು ಏನು ಮಾಡಲೆಂದು ಕೇಳಿದ ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಮತ್ತೆ ಮತ್ತೆ ಕೇಳಿದ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ಇಲ್ಲ. ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸೊ ನನಗೆ ಚೆನ್ನಾಗಿ ಅಡುಗೆ ಮಾಡಿಕೊಡು ಅಂತ ನಮ್ಮ ಅಮ್ಮಂಗೆ ಕೇಳಿದ್ರು. ಸರಿ ಮಾಡಿಕೊಡ್ತೀನಿ ಅಂತ ಅಮ್ಮ ಕಿಚನ್ ಒಳಗೆ ಹೋಗಿದ್ದಾರೆ. ನಾನು ಅಪ್ಪಂಗೆ ಫ್ರೂಟ್ಸ್ ತರಕ್ಕಂತ ಈಚೆ ಹೋಗಿದ್ದೆ. ನಾನು ಈಚೆ ಹೋಗಿ ಬರೋ ಅಷ್ಟಕ್ಕೆ ಈ ಥರ ಹಾರ್ಟ್ ಅಟ್ಯಾಕ್ ಆಗಿ ಲೋ ಬಿ ಪಿ ಏನೂ ಇಲ್ಲ. ಹೋಗಿದ್ವಿ. ಅಂದರೆ ಆ್ಯಕ್ಚುಲಿ ಮನೆಯಲ್ಲೇ ಅವ್ರಿಗೆ ಪ್ರಾಣ ಹೋಗಿತ್ತು. ಅದು ನಂಗೆ ಗೊತ್ತಾಯಿತು. ಮತ್ತು ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು ಇಲ್ಲ ಪ್ರಾಣ ಹೋಗಿದೆ ಅವ್ರಿಗೆ ಶುಗರ್ ಬಿ ಪಿ ಆ ಥರ ಏನೂ ಇರಲಿಲ್ಲ, ಚೆನ್ನಾಗಿದ್ರು. ಅನ್ಯ ರಾಜ್ಯಗಳಿಂದ
ಅನ್ಯ ಊರುಗಳಿಂದ ಬಂದು ಹೀಗೆ ಸಾಲು ಸಾಲಾಗಿ ಶವಯಾತ್ರೆಯಲ್ಲಿ ಭಾಗವಹಿಸಿದ ಜನರ ಒಬ್ಬೊಬ್ಬರ ಅನುಭವಗಳು ಒಂದೊಂದು ರೀತಿಯಾಗಿವೆ. ವಿಚಿತ್ರ ಸಮಸ್ಯೆಗಳಿಂದ ಜೀವನವೇ ಬೇಡವೆಂದು ನಿರ್ಧರಿಸಿದ ಸಾವಿರಾರು ಜನರು ಅಮರನಾಥ್ ಬಾಬುರವರ ಸಹಾಯದಿಂದ ಇಂದು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಗುರೂಜಿಯವರ ಸಾವಿನಿಂದ ಬಹಳಷ್ಟು ದುಃಖಿತರಾಗಿದ್ದಾರೆ. ನಾನು ಲಕ್ಷಾಂತರ ರೂಪಾಯಿ ಬೇರೆ ಬೇರೆ ಕಡೆ ಆಸ್ಪತ್ರೆ ಎಲ್ಲ ಖರ್ಚು ಮಾಡಿಬಿಟ್ಟು ಏನೋ ಕಾಯಿಲೆ ಇದೆ ಮಗುಗೆ, ಹೃದಯ ಸಂಬಂಧ, ಕಿಡ್ನಿ ಸಂಬಂಧ ಏನೋ ಇದೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಎಲ್ಲೂ ಆಗಿಲ್ಲ. ಇಲ್ಲಿ ಬಂದು 10 ನಿಮಿಷದಲ್ಲಿ ನಮಗೆ ನಿವಾರಿಸ್ಕೊಟ್ರು. ಇವತ್ತು ನನ್ನ ತಂದೆನ ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಪ್ರತಿಯೊಂದು ಸಮಸ್ಯೆನೇ ಈಡೇರಿಸ್ಕೊಡ್ತಾಯಿದ್ರು. ಪ್ರತಿಯೊಂದು ಸ್ಪಂದನೆಯಲ್ಲಿದ್ದರು, ಎಲ್ಲದರಲ್ಲೂ ಇದ್ದರು. ಒಂದು IT ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉಮೇಶ್ ರವರಿಗೆ ಒಂದು ವಿಚಿತ್ರ ಸಮಸ್ಯೆ ಆವರಿಸಿತು. ಆ ವಿಚಿತ್ರ ಸಮಸ್ಯೆಯೇ 3 ವರ್ಷದ ತಮ್ಮ ಮಗುವು ವಿಚಿತ್ರವಾಗಿ ಕಿರುಚುವುದು, ವಿಚಿತ್ರವಾಗಿ ಅಳುವುದು, 2 ದಿನಗಳಾದರೂ ಅಳುವನ್ನ ನಿಲ್ಲಿಸದೇ ಇರುವುದು. ನನ್ನ ಮಗಳದು ಯಾವ ಸಮಸ್ಯೆ ಅಂತ ಹೇಳಿದ್ರೆ ಬೆಳಗ್ಗೆ 7 ಗಂಟೆಗೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ 2 ದಿನ ಆದರೂ ಅಳ ನಿಲ್ಲಿಸ್ತಾ ಇರಲಿಲ್ಲ. ಯಾವ ಥರ ಅಂತ ಹೇಳಿದ್ರೆ ಇಡೀ ಮನೆಯೆಲ್ಲ ಕುಂತು ಏನೇ ಸಂಬಂಧ ಮಾಡಿದ್ರು ಆಗ್ತಾ ಇರಲಿಲ್ಲ. ರಾತ್ರಿ ಎಲ್ಲ ಯಾವ ರೀತಿ ಇತ್ತು ಅಂದರೆ ಮಗುನೂ ಅಳ್ತಾ ಇದ್ವಿ, ನಾವು ಅಳ್ತಾ ಇದ್ವಿ. ನಿಜ ಹೇಳಬೇಕಂದ್ರೆ ಮಗುಗೇನೋ ಕೊಟ್ಟು ನಾವೇನೋ ಕೊಟ್ಟು ಸಾಯ್ಬೇಕು ಅಂತಿದ್ರಿ ನಾವು. ಆ ಮಗು ಕಷ್ಟ ನೋಡೋಕ್ಕಾಗದೆ ನಾವು. ಮಗುವನ್ನ ಆವರಿಸಿದ ವಿಚಿತ್ರ ಸಮಸ್ಯೆಗಳನ್ನ ನೀಗಿಸಿಕೊಳ್ಳಲು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಸುತ್ತಲಾಯಿತು. ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಲಾಯಿತು. ಆದರೆ ಮಗುವಿನ ವಿಚಿತ್ರ ರೀತಿಯ ಅಳುವಿನ ಸಮಸ್ಯೆ ಮಾತ್ರ ನಿವಾರಣೆಯಾಗಲಿಲ್ಲ. ಕೊನೆಗೆ TV9ನಲ್ಲಿ ಪ್ರಸಾರವಾದ ಅಮರನಾಥ್ ಬಾಬುರವರ ಒಂದು ಎಪಿಸೋಡನ್ನು ನೋಡಿದ ಇವರು ನೇರವಾಗಿ ಅಮರನಾಥ್ ಬಾಬುರವರ ಬಳಿಗೆ ಬಂದರು. ಕಣ್ಣೀರಿಟ್ಟು ಸಮಸ್ಯೆಯನ್ನ ಹೇಳಿಕೊಂಡರು. ಅಮರನಾಥ್ ಬಾಬು ಗುರೂಜಿಯವರು ಮಗುವನ್ನ ಮುಟ್ಟದೆ ಒಂದು ಮಂತ್ರವನ್ನ ಹೇಳಿದ್ರು. ಅಮರನಾಥ್ ಬಾಬುರವರು 10 ನಿಮಿಷಗಳ ಕಾಲ ಮಂತ್ರವನ್ನ ಹೇಳಿ ಒಂದು ಪ್ರಯೋಗವನ್ನ ಮಾಡಿದ ನಂತರ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಮಗುವು ಶಾಂತ ಸ್ಥಿತಿಗೆ ತಲುಪಿತು. ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿದ್ರೂ ವಾಸಿಯಾಗದ ವಿಚಿತ್ರ ಸಮಸ್ಯೆ ಅಂದಿನಿಂದ ಮಂಗಮಾಯವಾಗಿತ್ತು. ಆ ಮಗುಗೆ ತಲೆ ಮೇಲಿಂದ 2 ಅಡಿ ಎತ್ತರದಿಂದ ಮಂತ್ರ ಹೇಳಕ್ಕೆ ಶುರು ಮಾಡಿದಾಗ ಮಗು ಒದ್ದಿದ್ದಕ್ಕೆ ನಾನು ಕೆರಡೆ ಬಿದ್ದೋದೆ. ತಿರ್ಗಾ ಮಗು ನಿಂತ್ಕೋ, ಕೈಲಿ ಹಿಡ್ಕೋ, ನಾನು ಮಂತ್ರ ಹೇಳ್ತೀನಿ, ನೀನು ತಡ್ಕೊಬೇಕು ನೀನು ಅಂತ 5 ನಿಮಿಷ 10 ನಿಮಿಷ ಮಂತ್ರ ಹೇಳ್ತಾ 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 ಮಗು ಫುಲ್ ಥಂಡಿ ಆಗೋಗಿ ಇವತ್ತು ಆ ಮಗುಗೆ 7 ವರ್ಷ ತುಂಬಿದೆ. ಹತ್ತತ್ರ ಆರಾಮಾಗಿ ಓದ್ತಾ ಇದೆ, ಸ್ಕೂಲ್ಗೆ ಹೋಗ್ತಾ ಇದೆ. ಇವತ್ತು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾಳೆ. ಒಬ್ಬರು ಸಮಸ್ಯೆ ಎಂದು ತಮ್ಮ ಬಳಿ ಬಂದರೆ ಅದನ್ನ ಮೊದಲಿಗೆ ವೈಜ್ಞಾನಿಕವಾಗಿ ತುಲನೆ ಮಾಡುತ್ತಿದ್ದರು. ಪ್ರಾಚೀನ ವಿದ್ಯೆಗಳಿಂದ, ಅಗೋಚರ ವಿದ್ಯೆಗಳಿಂದ ಅಂತಹ ಸಮಸ್ಯೆಯನ್ನ ಹೇಗೆ ನಿವಾರಿಸಬಹುದೆಂಬುದರ ಬಗ್ಗೆ ಯೋಚನೆ ಮಾಡುತ್ತಿದ್ದರು. ಆನಂತರ ತಾವು ನಂಬಿಕೊಂಡಿದ್ದ ಚಾಮುಂಡೇಶ್ವರಿಯನ್ನ ನೆನೆದು ಸಮಸ್ಯೆಯನ್ನ ನಿವಾರಿಸಲು ಮುಂದಾಗುತ್ತಿದ್ದರು. ತಮಗೇನಾದರೂ ಪರವಾಗಿಲ್ಲ, ತಮ್ಮನ್ನ ನಂಬಿ ಬಂದವರಿಗೆ ಒಳಿತಾಗಬೇಕೆಂದು ಹಗಲು ರಾತ್ರಿ ಶ್ರಮಿಸುತ್ತಿದ್ದರು. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಬಹಳಷ್ಟು ಪ್ರಯೋಗಗಳು ಮಾಡಿದ್ದಾರೆ. ಅಮರನಾಥ್ ಬಾಬು ಗುರೂಜಿಯವರು ಇದ್ದಿದ್ದರೆ ನಮ್ಮಂತಹ ಸಹಸ್ರಾರು ಜನರಿಗೆ ಒಳಿತಾಗುತ್ತಿತ್ತು. ಅವರ ಜೀವ ಹೋಗುವ ಬದಲು ನಮ್ಮ ಜೀವ ಹೋಗಬಾರದಿತ್ತ ಎಂಬ ಅದೆಷ್ಟೋ ಜನರ ಅಳಲು ಅವರ ಸಾಮಾಜಿಕ ಕಳಕಳಿಗೆ ಪ್ರತಿಬಿಂಬವಾಗಿದೆ. ದೇವರು ಇಂಥವ್ರನ್ನ ನಮ್ಮಂಥವ್ರು ತಗೊಂಡು ಇಂಥವ್ರನ್ನ ಬದುಕಿಸಿದ್ರೆ 10 ಜನಕ್ಕೆ ನಾವು ಒಳ್ಳೇದಾಗುತ್ತೆ. ನಮ್ಮ ಮಿಸ್ಸಸ್ಗೆ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಇದೆ ಅಂತ ಮಣಿಪಾಲಲ್ಲಿ ಹೇಳಿದರು, ಮತ್ತು ESIಲಿ ಹೇಳಿದರು, ನಮ್ಮ ಆಸ್ಪತ್ರೆಯಲ್ಲಿ ಹೇಳಿದರು, ತಿರ್ಗಿ ವಿಜಯ ಮಲ್ಯದಲ್ಲಿ ಹೇಳಿದರು. ಒಂದು ದಿನಕ್ಕೆ 4,000 ರೂಪಾಯಿ ಟ್ಯಾಬ್ಲೆಟ್ ತೊಗೊಬೇಕಾಯ್ತು. ಅದು ಇವಾಗ ಚೆಕ್ ಮಾಡಿಸಿದ್ರೆ ಏನೂ ಇಲ್ಲ. ಇಲ್ಲಿ ಬಂದು ಹೋದಾಗಿಂದ ಪ್ಯಾಂಕ್ರಿಯಾಸಿಂದ ಏನು ಪ್ರಾಬ್ಲಮ್ ಇಲ್ಲ, ಮತ್ತು ಮಕ್ಕಳಾಗಲ್ಲ ಅಂತ ಡಾಕ್ಟ್ರ್ ಹೇಳಿದರು. ಯಾವುದೇ ಕಾರಣ ಇವಾಗ ಗಂಡು ಮಗು ಆಗಿ 5 ತಿಂಗಳಾಗಿದೆ ನನಗೆ. ಸಹಸ್ರಾರು ಮನೆಗಳಲ್ಲಿ ಶಾಂತಿಯು ನೆಲೆಯೂರುವಂತೆ ಮಾಡಿದ ಸಹಸ್ರಾರು ಬಡಬಗ್ಗರ ಸಮಸ್ಯೆಗಳನ್ನ 1 ರೂಪಾಯಿಯನ್ನು ಸಹ ಪಡೆಯದೆ ನಿವಾರಿಸಿದಂತಹ ಅಂತಹ ಸಮಸ್ಯೆಯಿಂದ ನೊಂದು ಬರುವ ಜನರಿಗೆ ತಂಗಲು ಜಾಗ ಕೊಟ್ಟು ಊಟೋಪಚಾರದ ವ್ಯವಸ್ಥೆ ಮಾಡಿದಂತಹ ಅಮರನಾಥ್ ಬಾಬು ಗುರೂಜಿಯವರ ಕರುಣಾಮಯಿ ಜೀವನ ಹೇಳಿದಷ್ಟು ಹೇಳಬೇಕಾದ್ದು ಬಹಳಷ್ಟಿದೆ.
ಮಗಳು, ಮಗ, ಮಡದಿ ಸೇರಿದಂತೆ ಒಳಿತನ್ನ ಕಂಡಂತಹ ಸಹಸ್ರಾರು ಜನರ ನೋವು, ಆಕ್ರಂದನ ಹೇಳತಿರದು. ಅಮರನಾಥ್ ಬಾಬುರವರು ನೀಡಿದಂತಹ ಒಂದು ರಹಸ್ಯಕಾರಿ ಮಾಹಿತಿಯನ್ನ ಆಧರಿಸಿ ನಾವು ಕೆಲವು ತಿಂಗಳ ಹಿಂದೆ ಅಮರನಾಥ್ ಬಾಬುರವರ ಮನೆಗೆ ಹೋದಾಗ ಒಂದು ರಹಸ್ಯ ಬಯಲಾಯಿತು. ಕೆಲವು ತಿಂಗಳುಗಳ ಹಿಂದೆ ನಾವು ಅಮರನಾಥ್ ಬಾಬುರವರನ್ನ ಭೇಟಿಯಾದಾಗ ಅವರು ಬಯಲು ಮಾಡಿದಂತಹ ರಹಸ್ಯವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ವಿಜ್ಞಾನದ ವಿಷಯದಲ್ಲಿ, ರಾಸಾಯನಶಾಸ್ತ್ರದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂತಹ, ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಸಂಶೋಧನೆಗಳನ್ನು ಮಾಡಿದ್ದ ಅಮರನಾಥ್ ಬಾಬು ಅವರದ್ದು ಬಹಳಷ್ಟು ಛಲದ ಸ್ವಭಾವ. ಮಾಡುತ್ತೇನೆಂದು ಒಮ್ಮೆ ಹೇಳಿದರೆ ಅದು ಮಾಡೇ ತೀರುತ್ತಿದ್ದರು. ಅದನ್ನ ಸಿದ್ಧಿಸಿಕೊಳ್ಳುತ್ತೇನೆಂದು ಹಠ ಹಿಡಿದರೆ ಅದನ್ನು ಸಿದ್ಧಿಸಿಕೊಳ್ಳುತ್ತಿದ್ದರು. ಅಂತಹ ಹಠಕ್ಕೆ ಬೀಳುತ್ತಿದ್ದ ಅವರು ಸಿದ್ಧಿಸಿಕೊಂಡಂತಹ ಕೆಲವರ ಬಳಿಯಲ್ಲಿ ಮಾತ್ರ ಅಂತಹ ಸಂಗತಿಗಳನ್ನ ಬಯಲು ಮಾಡಿದಂತಹ ಆ ಸಿದ್ಧಿಗಳಾದರೂ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ವಾಯುಸ್ತಂಭನ, ಜಲಸ್ತಂಭನ, ಅಗ್ನಿಸ್ತಂಭನ. ಸೊ ಬಹಳಷ್ಟು ನ್ಯಾಚುರಲ್ ಎನರ್ಜಿಗಳನ್ನೇ ಅದಕ್ಕೆ ಕಾವಲಿರುತ್ತೆ. ಅಂಥವುಗಳು ಹತ್ರ ಬರಬಾರ್ದು ಅಂದ್ಬಿಟ್ಟು ವಾಯುಸ್ತಂಭನ ಕ್ರಿಯೆಯನ್ನು ಕಲ್ತಿದ್ರು ಅವರು. ವಾಯುಸ್ತಂಭನ ಅವರಿರೋ ಕಡೆ ಇಷ್ಟು ಮೀಟ್ರ್ ವ್ಯಾಪ್ತಿಯಲ್ಲಿ ಗಾಳಿನೇ ಆಡ್ತಾ ಇರಲಿಲ್ಲ. ಜಲಸ್ತಂಭನ ಅಂದರೆ ನೀರಿನ ಮಧ್ಯದಲ್ಲಿ ನಿಂತು ಧ್ಯಾನ ಮಾಡ್ಬೇಕಾದ್ರೆ ತುಂಬ ಸೆಳೆತ, ನೀರಲ್ಲಿ ಏನಾರು ತಳ್ಳೋ ರೀತಿ ಮತ್ತೊಂದು ಆಯಿತು ಅಂದರೆ ಜಲಸ್ತಂಭನ ಮಂತ್ರನ ಪ್ರಯೋಗ ಮಾಡ್ತಾಯಿದ್ರು. ಅಗ್ನಿನ ಸ್ತಂಭನ ಮಾಡಿ ಸಾಧನೆ ಮಾಡ್ತಾಯಿದ್ರು. ಸತತ ಪರಿಶ್ರಮದೊಂದಿಗೆ, ಸಂಶೋಧನೆಯೊಂದಿಗೆ, ಸಾಧನೆಯೊಂದಿಗೆ ಅಂತಹ ಅಗೋಚರ ವಿದ್ಯೆಗಳನ್ನ ಕರಗತ ಮಾಡಿಕೊಂಡಿದ್ದ ಅಮರನಾಥ್ ಬಾಬುರವರು ಕೆಲವು ತಿಂಗಳುಗಳ ಹಿಂದೆ ನಮಗೆ ಫೋನ್ ಮಾಡಿ ಕೆಲವೊಂದು ರಹಸ್ಯಕಾರಿ ಸಂಗತಿಗಳನ್ನ ತಿಳಿಸಿದ್ರು. ಅವರು ತಿಳಿಸಿದಂತಹ ರಹಸ್ಯಕಾರಿ ಸಂಗತಿಗಳು ನಮ್ಮಲ್ಲಿ ಕುತೂಹಲವನ್ನು ಮೂಡಿಸಿದವು. ನಾವು ಕೂಡಲೇ ಕೋಲಾರ ಜಿಲ್ಲಾ ವರದಿಗಾರ ರಾಜೇಂದ್ರರವರ ಜೊತೆಯಲ್ಲಿ ಮುಳಬಾಗಿಲಿಗೆ ಹೋದೆವು. ನಾವು ಅಮರನಾಥ್ ಬಾಬುರವರ ಮನೆಗೆ ಹೋದಾಗ ಮತ್ತಷ್ಟು ರಹಸ್ಯಗಳನ್ನ ಅವರು ಬಯಲು ಮಾಡಿದ್ರು. ಅಂತಹ ರಹಸ್ಯಗಳನ್ನ ಬಯಲು ಮಾಡಿದ ಬಾಬುರವರ ರಹಸ್ಯಕಾರಿ ಮಾತುಗಳು ಕೇವಲ ಮಾತುಗಳಾಗಿರಲಿಲ್ಲ, ಬದಲಿಗೆ ಅದನ್ನ ವೈಜ್ಞಾನಿಕ ರುಜುವಾತು ಮಾಡಲು ಮುಂದಾಗಿಯೇ ಬಿಟ್ಟರು. ಅಸಲಿಗೆ ಅಮರನಾಥ್ ಬಾಬುರವರು ಬಯಲು ಮಾಡಿದಂತಹ ಆ ರಹಸ್ಯಗಳಾದರೂ ಏನು ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಗಿಡಮೂಲಿಕೆಗಳ ನೆರವಿನಿಂದ ಬೆಳ್ಳಿ ಹಾಗೂ ಬಂಗಾರವನ್ನು ತಯಾರಿಸುವುದು ಹೇಗೆ ಎಂಬುದು ಅದನ್ನು ಅವರು ಮಾಡಿ ತೋರಿಸಿಯೇ ಬಿಟ್ಟರು. ಬೆಳ್ಳಿ ಹಾಗೂ ಬಂಗಾರವನ್ನ ಗಿಡ ಮೂಲಿಕೆಗಳ ನೆರವಿನಿಂದ ಮಾಡೋದಾದ್ರೂ ಹೇಗೆ? ಅವರು ಬಳಸಿದಂತಹ ಪದಾರ್ಥಗಳಾದ್ರೂ ಏನು? ಗಿಡ ಮೂಲಿಕೆಗಳಾದ್ರೂ ಏನು? ಅಂತಹ ಸಂಗತಿಗಳ ಜೊತೆಗೆ ಅವರ ಸಾವಿಗೆ ಕಾರಣವಾದ ರಹಸ್ಯಕಾರಿ ಸಂಗತಿಗಳಾದ್ರೂ ಏನು? ಅವರ ಸಾವಿನ ಬಗ್ಗೆ ಕೆಲವು ದಿನಗಳ ಹಿಂದೆ ಅವರು ಹೇಳಿದ್ದಾದ್ರೂ ಏನು? ಆ ವಿಡಿಯೋದಲ್ಲಿ ಇರೋದಾದ್ರೂ ಏನು ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕೋರುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.